ಫಸ್ಟು ಈತ ಕರೆಕ್ಟಾಗಿ ಜಾಗವನ್ನು ಮಾರ್ಕ್ ಮಾಡಿದ್ದ, ತೆಗೆಯೋದಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ 2 ಅಡಿ ಆಯಿತು, 4 ಅಡಿ ಆಯಿತು, 6 ಅಡಿ ಆಯಿತು. ಇಲ್ಲ ಇನ್ನೊಂದು ಸ್ವಲ್ಪ ಅಗಲಕ್ಕೆ ತಗೊಳ್ಳಿ ಅಂತಂದ ಆತ. ಬರೀ 3 ಅಡಿ ಅಗಲಕ್ಕಷ್ಟೇ ತೆಗಿತಾ ಇದ್ರು. ಅದು ತೆಗಿತಾ ಇಲ್ಲೊಂದು ಸ್ವಲ್ಪ ತೆಗೀರಿ, ಅಲ್ಲೊಂದು ಸ್ವಲ್ಪ ತೆಗೀರಿ ಅಂಥೇಳಿ 15 ಅಡಿ ಅಗಲ ಆಯಿತು. ಆಳ 8 ಅಡಿ ಹೋಯಿತು. 8 ಅಡಿ ಹೋಯಿತು. ನೀವು 8 ಅಡಿ ಆಳದ ಗುಂಡಿಯನ್ನು ಈ ನಾರ್ಮಲ್ ನ್ಯಾಚುರಲ್ ಡೆತ್ ಆಗಿ ಸಂಬಂಧಿಕರೆಲ್ಲ ಸೇರ್ಕೊಂಡು ಹತ್ತು ಕರೆದು ಮಾಡಿ ಸ್ಮಶಾನದಲ್ಲಿ ಹೂಳುವಾಗಲೂ 8 ಅಡಿ ಗುಂಡಿ ತೆಗೆದಿರೋದಿಲ್ಲ. ಬಟ್ SIT ತಂಡ ಭಾಳ ನನಗೆ ಮೆಚ್ಚುಗೆ ಆಗಿದ್ದೇನೆಂದರೆ ಆತನಿಗೆ ಸಮಾಧಾನ ಆಗೋ ತನಕ ಗುಂಡಿ ತೆಗೆಯೋದು ಅಂತ. ಆತ ಎಷ್ಟು ತೆಗಿಯಂತ ತೆಗಿಯೋಣ. ನಾಳೆ ದಿವಸ ನಾನು ಹೇಳ್ತಾ ಇರೋದು ಅದನ್ನೇ. ಒಂದು ಹಂತದಲ್ಲಿ ಡಾಗ್ ಸ್ಕ್ವಾಡನ್ನು ಕರೆಸ್ಬಿಟ್ರು. ವಿಚಿತ್ರ ಆಯಿತು. ಏಕೆಂದರೆ ಇವನು ಹೇಳೋ ಪ್ರಕಾರ ಕಟ್ಟ ಕಡೆಯ ಶವವನ್ನು ಈತ ಹೂತಿದ್ದು 2014 ಡಿಸೆಂಬರ್ನಲ್ಲಿ, ಅಂದರೆ ಎಂಡ್ ಆಫ್ 2014.